ಹಾಯ್ ವಿವರ್ಸ್ ಮತ್ತು ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ವಿವರ್ಸ್, ಇವತ್ತಿನ ಒಂದು ವಿಡಿಯೋ ವಿ ಲುಕಪ್ ಯಾವ ಥರ ಮಾಡೋದು ಎಕ್ಸೆಲಲ್ಲಿ ಅಂತ, MS ಎಕ್ಸೆಲಲ್ಲಿ ಅಂತ. ಭಾಳ ಜನ MS ಎಕ್ಸೆಲ್ ಟ್ಯುಟೋರಿಯಲ್ಸ್ ನೋಡಿ ಅದರಲ್ಲಿ ವಿ ಲುಕಪ್ ಅಂದರೆ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಈ ಥರ ಎಕ್ಸೆಲ್ ಟ್ಯುಟೋರಿಯಲ್ಸ್ ಮಾಡಿರೋದ್ರಿಂದ ಪರ್ಟಿಕ್ಯುಲರ್ ವಿ ಲುಕಪ್ ಎಲ್ಲಿದೆ ಅಂತ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ವೀಡಿಯೋಸ್ ಅವ್ರು ನೋಡಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಆ ಕಾರಣ ವಿ ಲುಕಪ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ಹಾಗಾಗಿ ನಾನು ಬರೀ ವಿ ಲುಕಪ್ ಅಂದರೆ ಏನು, ಅದನ್ನು ಯಾವ ಥರ ಮಾಡೋದು ಅಂತ ಒಂದು ನಿಮಗೆ ಡೀಟೇಲ್ಡಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ವರ್ಸ್, ಅದಕ್ಕೂ ಮುಂಚೆ ನೀವು ನನಗೆ ಕಳಿಸಿರೋ ಅಂಥ ಮೆಸೇಜ್ ಪ್ರಕಾರ ವಿ ಲುಕಪ್ ಮತ್ತು ಹೆಚ್ ಲುಕಪ್ ಅಂತ ಒಂದಿದೆ. ಫಸ್ಟ್ ನಾನು ವಿ ಲುಕಪ್ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ವಿ ಲುಕಪ್ ಅಂದರೆ ವರ್ಟಿಕಲ್ ಲುಕಪ್ ಅಂತ, ಹೆಚ್ ಲುಕಪ್ ಅಂದರೆ ಹಾರಿಜಾಂಟಲ್ ಲುಕಪ್ ಅಂತ. ಫಸ್ಟ್ ವರ್ಟಿಕಲ್ ಲುಕಪ್ ನಾವು ಕ್ಲಿಯರ್ ಮಾಡೋಣ. ಆನಂತರ ಮುಂದಿನ ಯಾವುದಾನ ಈ ಥರ ಪರ್ಟಿಕ್ಯುಲರ್ ಒಂದು ಫಾರ್ಮುಲಾ ಅಥವಾ ಫಂಕ್ಷನ್ ಬಗ್ಗೆ ಬೇಕಾದ್ರೆ ನಾವು ಡಿಸ್ಕಸ್ ಮಾಡೋಣ. ವಿವರ್ಸ್, ಈ ಥರ ನಿಮ್ಗೆ ವೀಡಿಯೋಸ್ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಥರ ಟ್ಯುಟೋರಿಯಲ್ಸು ಸಿಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ನಾನು ಈ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇದರೊಳಗಡೆ MRP ಶೀಟ್ ಅಂತ ಒಂದಿದೆ. ಫಸ್ಟ್ ಓಪನ್ ಮಾಡ್ತೀನಿ. ಇದೇನಿದೆ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, MRP ಅಂತ ಇದೆ. ನಾನು ಇದನ್ನು ಸ್ವಲ್ಪ ಝೂಮ್ ಮಾಡಿಬಿಟ್ಟು ಬೇಕಾದ್ರೆ ನಿಮಗೆ ಓಕೆ ಈ ಥರ ಇದೆ. ಇನ್ನೊಂದು ಶೀಟ್ 2 ಅಂತ ಇದೆ, ಅಂದರೆ ಪ್ರಾಡಕ್ಟ್ ಶೀಟ್ ಅಂತ ಇದೆ. ಓಕೆ, ಇದನ್ನು ಸಹ ನಾನು ಝೂಮ್ ಮಾಡಿಬಿಟ್ಟು ನಿಮಗೆ ಮಾಡ್ತೀನಿ. ಓಕೆ, ಇಲ್ಲೇನಿದೆ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, MRP, ಇದು ಪ್ರಾಡಕ್ಟ್ ಶೀಟಲ್ಲಿ. ಇಲ್ಲಿ ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3 ಅಪ್ ಟು ಪ್ರಾಡಕ್ಟ್ 29 ಇದೆ. ಇದು ಕ್ವಾಂಟಿಟಿ ಇದೆ, ಇಲ್ಲಿ MRP ಇದೆ. ಇನ್ನೊಂದು ಶೀಟಲ್ಲಿ ಏನಿದೆ, ಓಕೆ, ಬರೀ ಪ್ರಾಡಕ್ಟ್ ನೇಮ್ ಇದೆ, ಕ್ವಾಂಟಿಟಿ ಇದೆ, MRP ಇದೆ. ನಾನು ಈಗ ಫಸ್ಟು ಪ್ರಾಡಕ್ಟ್ ನೇಮ್ನ ಇಲ್ಲಿ ಹಾಕ್ಕೊತೀನಿ. ಓಕೆ, ಈಗ ಇದನ್ನು ಸೇವ್ ಮಾಡಿದ್ದೀನಿ. ನನಗೆ ಪ್ರಾಡಕ್ಟ್ 1ಗೆ ಎಷ್ಟು ಕ್ವಾಂಟಿಟಿ, ಪ್ರಾಡಕ್ಟ್ 2ಗೆ ಎಷ್ಟು ಕ್ವಾಂಟಿಟಿ, ಪ್ರಾಡಕ್ಟ್ 3ಗೆ ಎಷ್ಟು ಕ್ವಾಂಟಿಟಿ ಅಂತ ಇಲ್ಲಿ ಬರಬೇಕು. ಓಕೆ, ಈ ಶೀಟ್ ಇಲ್ಲಿದೆ ಪ್ರಾಡಕ್ಟ್ ಶೀಟ್. ಓಕೆ, ಪ್ರಾಡಕ್ಟ್ ಶೀಟಲ್ಲಿ ಇರೋಂಥ ಪ್ರಾಡಕ್ಟ್ 1ಗೆ ಎಷ್ಟು ಕ್ವಾಂಟಿಟಿ, MRP, ಪ್ರಾಡಕ್ಟ್ 2ಗೆ ಎಷ್ಟು ಕ್ವಾಂಟಿಟಿ, ಪ್ರಾಡಕ್ಟ್ 2 MRP ಎಷ್ಟು, ಪ್ರಾಡಕ್ಟ್ 3 ಕ್ವಾಂಟಿಟಿ ಎಷ್ಟು, ಪ್ರಾಡಕ್ಟ್ 3 MRP ಎಷ್ಟು, ಈ ಥರ ಅಂತ ಎಲ್ಲಿ ಬರಬೇಕು, ಈ ಶೀಟ್ ಪಕ್ಕ ಆಯಾ ಕನ್ಸರ್ನ್ ಕರೆಕ್ಟಾಗಿ ಅದ್ರ ಪಕ್ಕ ಬರಬೇಕು. ಓಕೆ, ಅದಕ್ಕೆ ನಾವೇನಂದು ಒಂದೊಂದೇ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ಕಾಪಿ ಪೇಸ್ಟ್ ಮಾಡ್ಬೋದು, ಬಟ್ ಭಾಳ ಟೈಮ್ ಹಿಡಿಯುತ್ತೆ. ಈಗ ಒಂದೊಂದೇ ಕಾಪಿ ಮಾಡೋಕ್ಕೆ ಆಗೋದಿಲ್ಲ. ಇಂಥ ಟೈಮಲ್ಲಿ ಈ ಥರ ಒಂದು ಸಿಚುವೇಶನ್ ಬಂದಾಗ ನಾವು ಅದನ್ನು ಆಯಾ ವ್ಯಾಲ್ಯೂ ಪಕ್ಕ, ಅಂದರೆ ಆಯಾ ಪ್ರಾಡಕ್ಟ್ ನೇಮ್ ಪಕ್ಕ ಅಷ್ಟು ಕ್ವಾಂಟಿಟಿ, ಅಷ್ಟು MRP ಯಾವ ಥರ ತರೋದು ಅಂತ ಸಿಚುವೇಶನ್ ಬಂದಾಗ ನಾವು ವಿ ಲುಕಪ್ ಅಥವಾ ಲುಕಪ್ ಅಂತ ಒಂದಿದೆ, ವಿ ಲುಕಪ್ ಅಂತ ಒಂದಿದೆ, ಹೆಚ್ ಲುಕಪ್ ಅಂತ ಒಂದಿದೆ. ವಿ ಲುಕಪ್ ಮೀನ್ಸ್ ವರ್ಟಿಕಲ್ ಲುಕಪ್. ಮ್ಯಾಕ್ಸಿಮಮ್ ಎಕ್ಸೆಲಲ್ಲಿ ರಿಪೋರ್ಟಿಂಗ್ ಮಾಡೋಂಥವ್ರು, MS ರಿಪೋರ್ಟಿಂಗ್ ಮಾಡೋಂಥವ್ರು, ಅಫಿಷಿಯಲಿ ಸೇಲ್ಸಲ್ಲಿ ಭಾಳ ಇರೋಂಥವ್ರಿಗೆ ವೆರಿ ಮಚ್ ಯೂಸ್ಫುಲ್ ಈ ಒಂದು ಫಾರ್ಮುಲಾ. ಇದನ್ನು ಯಾವ ಥರ ಮಾಡೋದು ನಾನು ಫಸ್ಟ್ ಹೇಳ್ತೀನಿ ನೋಡಿ. ಫಸ್ಟ್ ಈಗ ಈಕ್ವಲ್ಸ್ ನೀವು 3 ಥರ ಓಪನ್ ಮಾಡ್ಬೋದು. ಫಂಕ್ಷನ್ಗೆ ಹೋಗ್ಬೋದು, ಇಲ್ಲಿ ವಿ ಲುಕಪ್ ಅಂತ ಟೈಪ್ ಮಾಡಿ ಗೋ ಅಂತ ಕೊಟ್ಟು ಇಲ್ಲಿ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ ಮಾಡ್ಬೋದು. ಓಕೆ, ಇನ್ನೊಂದು ಡೈರೆಕ್ಟ್ ನೀವು ಇಲ್ಲಿ ವಿ ಲುಕಪ್ ಅಂತ ಸರ್ಚ್ ಮಾಡಿ ಮಾಡ್ಬೋದು. ಓಕೆ, ಇದೊಂದು ಮಾಡ್ಬೋದು. ಅಥವಾ ಡೈರೆಕ್ಟ್ ನೀವು ಇಲ್ಲಿ ಎಂಟರ್ ಮಾಡ್ಬೋದು, ವಿ ಲುಕಪ್ ಅಂತ ಎಂಟರ್ ಮಾಡಿ ಮಾಡ್ಬೋದು. ಬಟ್ ಈ ಸ್ವಲ್ಪ ಎಕ್ಸ್ಪರ್ಟ್ಸ್ ಇದ್ದರೆ ಅಥವಾ ಸ್ವಲ್ಪ ಆಲ್ರೆಡಿ ಪ್ರಾಕ್ಟೀಸ್ ಇರೋರಿಗೆ ಇದು ನಾಲೆಡ್ಜ್ ಆಗುತ್ತೆ. ಸೊ ನಾನು ಬೇಸಿಕ್ ಅಂತ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಈಕ್ವಲ್ಸ್, ಇಲ್ಲಿ ನಾವು ವಿ ಲುಕಪ್ ಕಂಡಿಲ್ಲ ಅಂದರೆ ಆಲ್ ಅಂತ ಕೊಡಿ, ಇಲ್ಲಿ ವಿ ಲುಕಪ್ ಅಂತ ಟೈಪ್ ಮಾಡಿ, ಅಥವಾ ಡೈರೆಕ್ಟ್ ಇಲ್ಲಿ ಹೋಗ್ಬಿಟ್ಟು ವಿ ಲುಕಪ್ ಅಂತ ಟೈಪ್ ಮಾಡಿಬಿಟ್ಟು ಗೋ ಅಂತ ಕೊಡಿ, ಅದೊಂದೇ ನಿಮ್ಗೆ ಸ್ಪೆಷಲಾಗಿ ಕಾಣುತ್ತೆ. ಓಕೆ, ವಿ ಲುಕಪ್ ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಅದೇನು ಕೇಳ್ತಿದೆ, ಲುಕಪ್ ಆರೆ ಯಾವುದು ನಿಮಗೆ ಯಾವುದ್ರ ಮೇಲೆ ಅಸೋಸಿಯೇಟೆಡ್, ಅಂದರೆ ಯಾವುದ್ರ ಆಧಾರದ ಮೇಲೆ ನೀವು ಬೇರೆ ಶೀಟಿಂದ ತರಬೇಕು ಅಂತ ಅದು ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಟೇಬಲ್ ಆರೆ ಎಲ್ಲಿಂದ ತರಬೇಕು, ಇದು ನಾನು ಇಲ್ಲಿ MRP ಶೀಟಲ್ಲಿ ಮಾಡಿದ್ದೀನಿ. ಈಗ ಎಲ್ಲಿ ಹೋಗ್ತಾ ಇದ್ದೀನಿ, ಪ್ರಾಡಕ್ಟ್ ಶೀಟ್ಗೆ ಹೋದೆ, ಇಲ್ಲಿ ಪ್ರಾಡಕ್ಟ್ ನೇಮನ್ನು, ಇಲ್ಲೂ ಸಹ ಸೇಮ್ ಅಲ್ಲಿ ನಾವು ಪ್ರಾಡಕ್ಟ್ ನೇಮ್ ಸೀರೀಸ್ ಕಾಲಮ್ ತೊಗೊಂಡಿದ್ದಕ್ಕೆ ಇಲ್ಲೂ ಸಹ ಪ್ರಾಡಕ್ಟ್ ನೇಮ್ ತೊಗೊಂಡಿದ್ದೀನಿ. ಇಲ್ಲಿ ಇಂಡೆಕ್ಸ್ ಎಷ್ಟು ಅಂದರೆ ಎಷ್ಟನೇ ಕಾಲಮ್ ಬೇಕು ನಮಗೆ, ಈಗ ಕ್ವಾಂಟಿಟಿ ಬೇಕಲ್ವಾ, 1, ಇದು ಫಸ್ಟ್ ಇಟ್ ಸೆಲ್ಫ್ ಇಟ್ಸ್ 1, ಸೆಕೆಂಡ್ 2, ಎರಡನೇ ಕಾಲಮ್ ನಮಗೆ ಬೇಕಾಗಿರೋದು ಅಪ್ ಟು ಕೆಳಗಡೆವರೆಗೂ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ಕಾಲಮ್ ಇಂಡೆಕ್ಸ್ ಎಷ್ಟು, ರೇಂಜ್ ಸೆಲೆಕ್ಟ್ ಮಾಡಿದ ನಂತರ 2, ಇಲ್ಲಿ ಲುಕಪ್ ವ್ಯಾಲ್ಯೂ 0 ನೋಡಿ. ಈಗ ಬಂತು, ಇದು ನಾನು ಡ್ರಾಗ್ ಮಾಡ್ತೀನಿ ಕರೆಕ್ಟಾಗಿ 1 2 3 4 5 6 10 ಅಪ್ ಟು 29 ಬಂತು. ನೀವು ಕೇಳ್ಬೋದು ಸೀರೀಸ್ ಆಗಿದೆ, ಸೊ ಹಾಗಾಗಿ ಅದು ಪ್ರಾಡಕ್ಟ್ 1 ಆದಮೇಲೆ 2 ಹಂಗೆ ಬಂದಿದೆ ಅಂತ. ನಾನು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನೋಡಿ. ಈಗ ಪ್ರಾಡಕ್ಟ್ 1 ತೆಗಿತೀನಿ, ಇಲ್ಲಿ ಪ್ರಾಡಕ್ಟ್ 10 ಹಾಕ್ತೀನಿ. ಎಷ್ಟು ಬಂತು, ಆಟೋಮೆಟಿಕಲಿ ಪ್ರಾಡಕ್ಟ್ 10 ಬಂತು. ಇಲ್ಲಿ 10 ವ್ಯಾಲ್ಯೂ ಏನಿದೆ ಅದೇ ಬಂತು. ಅದೇ 21 ಹಾಕ್ತೀನಿ, 21 ವ್ಯಾಲ್ಯೂ ಏನಿದೆ ಈ ಶೀಟಲ್ಲಿ ಬೇಕಾದ್ರೆ ನೋಡಿ, 21 ವ್ಯಾಲ್ಯೂ 21 ಇರುತ್ತೆ. ಓಕೆ, ಸೊ ಆ ಥರ ನಾವಿಲ್ಲಿ ಏನು ಡೇಟಾ ಇಟ್ಟಿರ್ತೀವಿ ಅದನ್ನು ಆ್ಯಸ್ ಇಟ್ ಈಸ್ ತರೋಕ್ಕೆ
ಅಂದರೆ ಕನ್ಸರ್ನಾಗಿ ಅದರ ಯಾವ ಥರ ಇದೆ ಅದನ್ನೇ ಡೇಟಾನ ನೀವು ಒಂದೊಂದೇ ಟೈಪ್ ಮಾಡೋದ್ರ ಬದಲು ಆ ಕಡೆ ಇರೋ ಅಂಥದ್ರನ್ನ ಕರೆಕ್ಟಾಗಿ ಅದರದ್ದು ಏನು ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿ ಅದರದ್ದು ಅಸೋಸಿಯೇಟೆಡ್ ವ್ಯಾಲ್ಯೂನ ಅದು ತೊಗೊಂಡು ಬರುತ್ತೆ. ಓಕೆ, ಈಗ ಎಮ್ ಆರ್ ಪಿ ತೊಗೊಂಡು ಬರೋಣ. ಎಮ್ ಆರ್ ಪಿಗೆ ಅಂದರೆ ಇದನ್ನು ನಿಮಗೆ ನಾವು ಇನ್ನೊಂದು ಸರಿ ಇದನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲಿ ಪ್ರಾಡಕ್ಟ್ 1 ಮಾಡ್ತೀನಿ, ರಿವರ್ಸಲ್ಲಿ ಮಾಡೋಣ, ಯಾಕಂದರೆ ಅಲ್ಲಿ ಒಂದಿರಲಿ. ಸ್ಟಾರ್ಟ್ ಮಾಡಬೇಕಂದ್ರೆ Z2A ಕೊಟ್ಟಿದ್ದೀನಿ ನೋಡಿ, ಈಗ ರಿವರ್ಸ್ ಆಗಿದೆ. ಅಂದರೆ ಯಾವ್ದು ಎಲ್ಲಿ ಬೇಕಾದ್ರೆ 8 9 7 6 ಈ ಥರ ಇದೆ ಈಗ. ಬಟ್ ಇದರಲ್ಲೇನಿದೆ ಎಲ್ಲ 1 2 3 4 5 ಇದೆ. ಬಟ್ ಇಲ್ಲೆಲ್ಲ 9 8 7 ಈ ಥರ ಅದು ಸಾರ್ಟ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಎಗೇನ್ ವಿ ಲುಕಪ್ ಇಲ್ಲಿ ಸಿಕ್ಕುತ್ತೆ. ವಿ ಲುಕಪ್ ಯಾವುದ್ರ ಪ್ರಕಾರ ಯಾವ ಆಧಾರದ ಮೇಲೆ ನಾನು ತರಬೇಕು, ಈ ಕಾಲಮ್ ಹಿಂಗೆ ಡೈರೆಕ್ಟ್ ನೀವು ಸೆಲೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅಥವಾ ಫಸ್ಟಿಂದ ಆದರೂ ಸೆಲೆಕ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಎಲ್ಲಿಂದ ತರಬೇಕು, ಇಲ್ಲಿ ನೋಡಿ ನಾನು ಕರ್ಸರ್ ಎಲ್ಲಿ ಹಿಡ್ತೀನಿ ಅಬ್ಸರ್ವ್ ಮಾಡಿ. ಟೇಬಲ್ 2 ಅಂದರೆ ಬೇರೆ ಶೀಟ್ಗೆ ಹೋಗಿ, ಸಾರಿ ಈ ಶೀಟಿಗೆ ಬನ್ನಿ. ಏನು ತೊಗೊಂಡು ಬರ್ಬೇಕು ನಾವು, ಯಾವ ಕಾಲಮ್ ಬೇಕು, ಎಮ್ ಆರ್ ಪಿ ಅಂದರೆ 1 2 3 ಥರ್ಡ್ ಕಾಲಮಲ್ಲಿದೆ. 1 2 3 ಪೂರ್ತಿ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಲಮ್ ನಂಬರ್ ಎಷ್ಟು, 3 ಹಾಕಿದ್ದೀನಿ. ರೇಂಜ್ ವಿ ಲುಕಪ್ 0 ಕೊಡಿ, ಓಕೆ ಕೊಡಿ. ಈಗ ನೋಡಿ ಮಾಡಿ ಫುಲ್ ಡ್ರ್ಯಾಗ್ ಮಾಡಿದ್ದೀನಿ ನಾನು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ 29ಗೆ ಎಷ್ಟಿದೆ, 290 ಇರಬೇಕು. ಇಲ್ಲಿ ನೋಡಿ ಬನ್ನಿ, 1 2 3 ಕೆಳಗಡೆ ಬನ್ನಿ. ಪ್ರಾಡಕ್ಟ್ 29 290. ಆಮೇಲೆ ಪ್ರಾಡಕ್ಟ್ 4ಗೆ 40 ರೂಪೀಸ್ ಇರಬೇಕು. ಪ್ರಾಡಕ್ಟ್ 4ಗೆ 40 ರೂಪೀಸ್ ಇರಬೇಕು. ಓಕೆ, ಈ ಥರ ಯೂಸ್ ಮಾಡಿಕೊಂಡು ನಾವು ವಿ ಲುಕಪ್ನ ಡೇಟಾ ತೊಗೊಂಬರ್ತೀವಿ. ಈಗ ಸೆಲ್ಲರ್ ವೈಸು ಸೇಲ್ಸ್ ಆಗಲಿ, ಟಾರ್ಗೆಟ್ ಆಗಲಿ, ಅಥವಾ ಅಚೀವ್ಮೆಂಟ್ ಆಗಲಿ, ಯಾವುದೇ ಆಗಲಿ ತರೋಕ್ಕೆ ನಿಮಗೆ ಭಾಳನೇ ಯೂಸ್ ಆಗುತ್ತೆ. ವಿ ಲುಕಪ್ಪು ತುಂಬ ಸರಿ ನಮ್ಮ ಸೇಲ್ಸ್ ಅಥವಾ ಯಾವುದನ್ನು ನೀವು ರಿಪೋರ್ಟಿಂಗ್ ಮಾಡಿದಂಥ ಟೈಮಲ್ಲಿದ್ದಾಗ ವೆರಿ ವೆರಿ ಮಚ್ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಒಂದು ನೀವು ನೆನ್ಪಿಟ್ಕೊಬೇಕಾಗಿರೋದಂದರೆ, ಈಗ ನಾನು A to Z ವಾಪಸ್ ಮಾಡ್ತೀನಿ ಇದನ್ನು. ಸರಿ, ಇಲ್ಲಿ ಕ್ವಾಂಟಿಟಿ ಮಾಡಿದ್ರೆ ತಾನೇ ಅದು ಸಾರ್ಟ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಇದೆ. ಸಪೋಸ್ ಈಗ ನೋಡಿ ಪ್ರಾಡಕ್ಟ್ 1 2 ಸರಿ ಇತ್ತು ಅಂದ್ಕೊಳ್ಳಿ. ಇಲ್ಲಿ ಪ್ರಾಡಕ್ಟ್ 1 ಎಗೇನ್ ಪ್ರಾಡಕ್ಟ್ 1, ಬಟ್ ಇಲ್ಲಿ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಎಮ್ ಆರ್ ಪಿ 1 2. ಬಟ್ ಇದರಲ್ಲಿ ನಮ್ಗೆ ಯಾವ್ದು ತೊಗೊಳುತ್ತೆ, ಪ್ರಾಡಕ್ಟ್ 1ಗೆ ಫಸ್ಟ್ 1 ಯಾವುದಿದೆ ಅದೇ ತೊಗೊಳುತ್ತೆ, ಇಲ್ಲಿರೋ ವ್ಯಾಲ್ಯೂ ತೊಗೊಳ್ಳಲ್ಲ. ಸೊ ನಾವು ಅಬ್ಸರ್ವ್ ಮಾಡಬೇಕು, ಮೊದಲು ಬರೋ ಅಂಥ ಈ ರೋಲ್ ಬರೋ ಅಂಥ ಶೀಟ್ ಪ್ರಾಡಕ್ಟ್ ಶೀಟಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅದರ ಡೇಟಾ ತೊಗೊಂಡ್ಬಿಡುತ್ತೆ. ಸೊ ಅದೊಂದು ಮಾತ್ರ ನೀವು ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಂಡು ಮಾಡಬೇಕು. ಅಂಥ ಟೈಮಲ್ಲಿ ಪೈವೇಟ್ ಟೇಬಲ್ ಹಾಕ್ಕೊಂಡು ನೀವು ಬೇಕಾದರೆ ಇದನ್ನು ವಿ ಲುಕಪ್ ಮಾಡ್ಬೋದು. ಇದು ಜಸ್ಟ್ ನಿಮಗೆ ನಾಲೆಡ್ಜ್ಗಿರಲಿ ಅಂತ. ಪ್ರಾಡಕ್ಟು ಈಗ ಯಾಕಂದರೆ ಈಗ ನೋಡಿ ಎಲ್ಲ ಪ್ರಾಡಕ್ಟ್ 1 ಅಂತ ಮಾಡಿಬಿಡ್ತೀನಿ ನಾನು, ಅದಕ್ಕೆ ಗೊತ್ತಾಗಲ್ಲ ಯಾವುದು ಫಸ್ಟ್ ಯಾವುದಿರುತ್ತೋ ಅದು ತೊಗೊಳುತ್ತೆ. ಈಗ ನಾನು ಇದಕ್ಕೆ 5 ಕೊಡ್ತೀನಿ, ಅದೊಂದು ಫಸ್ಟ್ ತೊಗೊಳುತ್ತೆ ಅಷ್ಟೇ. ಇಲ್ಲಿ ನೆಕ್ಸ್ಟ್ ಇರೋ ಪ್ರಾಡಕ್ಟ್ 1 ಅದಕ್ಕೆ ಗೊತ್ತಾಗಲ್ಲ. ಫಸ್ಟ್ ನಾವು ಯಾವ್ದು ತೋರಿಸಿರ್ತೀವೋ ಅದನ್ನು ಮಾತ್ರ ತೊಗೊಳುತ್ತೆ ಈ ಶೀಟಿಂದ ಈ ಶೀಟಿಗೆ ಬಂದಾಗ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಪೈವೇಟ್ ಟೇಬಲ್ ಆಗಿಬಿಟ್ಟು ಈ ಶೀಟ್ನ ಅದ್ರ ತೊಗೊಬೇಕು, ಅಥವಾ ಸಮ್ ಇಫ್ ಆಪ್ಷನ್ ಇದೆ ಅದ್ರ ಪ್ರಕಾರ ತೊಗೊಬೋದು. ಫಸ್ಟು ಇದನ್ನೊಂದು ನಿಮ್ಮ ನಾಲೆಡ್ಜ್ಗಿರಲಿ, ಯಾಕೆಂದರೆ ಕ್ವಾಂಟಿಟಿ ನಮಗೆ ಮ್ಯಾಚ್ ಆಗಬೇಕು, ಪ್ಲಸ್ ಎಮ್ ಆರ್ ಪಿ ಮ್ಯಾಚ್ ಆಗಬೇಕು. ನೀವು ಯಾವುದೇ ವಿ ಲುಕಪ್ ಮಾಡಿ, ಯಾವುದೇ ಡೇಟಾಯಿಂದ ಯಾವುದೇ ಡೇಟಾಗೆ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗೋವ್ರಿಗೂ, ಸ್ವಲ್ಪ ನಿಮ್ಗೆ ಐಡಿಯಾ ಬರೋವ್ರಿಗೂ ಒಂದು ಸರಿ ಕ್ರಾಸ್ ಚೆಕ್ ಮಾಡಿ ನೋಡಿ. ಒಂದು 4-5 ಪ್ರಾಡಕ್ಟ್ ಅಥವಾ 4-5 ಸೆಲ್ಲರ್ ವೈಸು ಇದು ನಾವು ಮಾಡ್ತಿರೋದು ಕರೆಕ್ಟ್ ಇದೆಯಾ ಇಲ್ವ ಅಂತ. ಬೇಕಾದ್ರೆ ರಿವರ್ಸ್ ವಿ ಲುಕಪ್ ಮಾಡಿ ನೋಡಿ, ಈ ಕಡೆಯಿಂದ ಈ ಕಡೆ ಮಾಡಿ, ವಾಪಸ್ ಒಂದು ಸರಿ ಚೆಕ್ ಮಾಡಿ. ಈಗ ಪ್ರಾಡಕ್ಟ್ ಶೀಟಿಗೆ ತೊಗೊಂಡು ಬನ್ನಿ, ಎಮ್ ಆರ್ ಪಿಯಿಂದ ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವ ಅಂತ. ಮತ್ತು ಪ್ರಾಡಕ್ಟ್ ವೈಸ್ ತೊಗೊತಾ ಇದ್ದೀನಿ. ಎಲ್ಲಿ ಪ್ರಾಡಕ್ಟ್ ಶೀಟ್ಗೆ ಈಗ ಎಲ್ಲಿ ಹೋಗ್ಬೇಕು ನಾವು, ಮತ್ತು ಎಮ್ ಆರ್ ಪಿ ಶೀಟ್ಗೆ ಇಲ್ಲೂ ಸಹ 2 ಕಾಮನ್ ಇರಬೇಕು. ನಾವು ತೊಗೊಳ್ಳೋಂಥ ಡೇಟಾ ರೇಂಜ್ ಫಸ್ಟ್ ಕಾಮನ್ ಇರಬೇಕು, RS ಮತ್ತು ವ್ಯಾಲ್ಯೂ. ಅದಾದ ನಂತರ ಇಂಡೆಕ್ಸ್ ನಾವು ಡಿಸೈಡ್ ಮಾಡ್ಬೋದು. ಈಕ್ವಲ್ ಈಗ ಎಮ್ ಆರ್ ಪಿ ಚೆಕ್ ಮಾಡೋಣ. 3 ಇದೆ, 1 2 3 3 ಕಾಲಮ್. ಇಲ್ಲಿ ಕಾಲಮ್ ನಂಬರ್ 3 ಹಾಕಿ 0 ಕೊಡಿ, ಓಕೆ ಕೊಡಿ. ಈಗ ಕೆಳಗಡೆವರೆಗೂ ಡ್ರ್ಯಾಗ್ ಮಾಡಿ. ಈಗ ಅದ್ರ ಪಕ್ಕ ಇದೆ ಡಿಫ್ರೆನ್ಸ್, ಬೇಕಾದ್ರೆ ಚೆಕ್ ಮಾಡಿ ನೋಡಿ, ದಿಸ್ ಮೈನಸ್ ದಿಸ್ ಅಂತ ಈಕ್ವಲ್ ಬರುತ್ತೆ. ಸೊ ಅಂದರೆ ನಾವು ಮಾಡಿರೋ ಅಂಥ ಡೇಟಾ ಕರೆಕ್ಟಾಗಿದೆ ಅಂತ. ಇಲ್ಲೆಲ್ಲೂ ಡಿಫ್ರೆನ್ಸು ನಿಮಗೆ ಕಾಣಲ್ಲ, ಎಲ್ಲ 0 ಇದೆ ಅಂತ. ಇದಿಷ್ಟು ವಿ ಲುಕಪ್ನ ಒಂದು ಯಾವ ಥರ ಮಾಡೋದು ಅಂತ. ಇನ್ನೊಂದು ಶಾರ್ಟ್ಕಟ್ ಏನಿದೆ ಅಂದರೆ, ನೀವು ಸ್ವಲ್ಪ ಎಕ್ಸ್ಪರ್ಟ್ ಆದರೆ ಡೈರೆಕ್ಟಾಗಿ ಈಕ್ವಲ್ಸ್ ಅಂತ ಹೊಡೆದು ಇಲ್ಲಿ ವಿ ಲುಕಪ್ ಅಂತ ಟೈಪ್ ಮಾಡಿಬಿಟ್ಟು ಆ ಡೇಟಾ ಇಲ್ಲಿಗೆ ತೊಗೊಂಡು ಬರ್ಬೋದು. ಇದಿಷ್ಟು ವಿ ಲುಕಪ್ನ ಒಂದು ಯಾವ ಥರ ಮಾಡೋದು ಅಂತ. ವ್ಯೂವರ್ಸ್, ನಿಮ್ಗೆ ಈ ಥರ ಯಾವುದನ್ನ ಪರ್ಟಿಕ್ಯುಲರ್ ಒಂದು ಫಾರ್ಮುಲಾ ಫಂಕ್ಷನ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ತಯಾರಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.
ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.